ಹಾಯ್ ಎಲ್ಲರೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಇವತ್ತಿನ ವಿಡಿಯೋ ತುಂಬ ಒಂದು ವಿಶೇಷವಾದಂಥ ಒಂದು ವಿಡಿಯೋ. ಇದರಲ್ಲಿ ನಿಮ್ಮ ಒಂದೇ ಒಂದು ಜಾತಕದಲ್ಲಿ ನೀವು ನಿಮ್ಮ ಒಂದು ಸಂಬಂಧದ ಬಗ್ಗೆ, ನಿಮ್ಮ ಜೊತೆ ಇರುವಂಥ ಸಂಬಂಧಗಳ ಬಗ್ಗೆ ಯಾವ ಥರ ತಿಳ್ಕೊಳ್ಬೇಕು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅಂದರೆ ಬೇರೆ ಅವರ ಜಾತಕ ಕೂಡ ಇರ್ತದೆ, ಬಟ್ ನಿಮ್ಮ ಜಾತಕದಲ್ಲಿ ನಿಮ್ಮವರ ಸಂಬಂಧದ ಬಗ್ಗೆ ಮತ್ತು ಅವರ ಒಂದು ಕುಂಡಲಿಯ ಬಗ್ಗೆ ನೀವು ಬಗ್ಗೆ ತಿಳ್ಕೊಬೋದು. ಇದು ಯಾವ ಮಟ್ಟಿಗೆ ಅಂತ ಹೇಳಿದ್ರೆ, ಇದು ನಿಮ್ಮ ಕುಂಡಲಿ, ನಿಮ್ಮ ರಿಲೇಷನ್ ಇರುವಂಥ ಒಂದು ವ್ಯಕ್ತಿಗಳ ಜಾತಕವನ್ನು ಇದರಲ್ಲಿ ನೀವು ಒಂದು ಮಟ್ಟಿಗೆ ಹಿಡಿಬೋದು. ಯಾವ ಥರ ಅಂತ ನಾನು ಇವತ್ತು ತಿಳಿಸಿಕೊಡ್ತೇನೆ. ಉದಾಹರಣೆಗೆ ಇದು ಲಗ್ನ ಅಂತ ತಿಳ್ಕೊಳ್ಳೋಣ. ಇದು ಲಗ್ನ ಅಂದರೆ ಅದು ನೀವೇ ಆಗುತ್ತೆ. ಲಗ್ನ ಅಂತ ಹೇಳಿದ್ರೆ ನೀವು ಆಗುತ್ತೆ. ಉದಾಹರಣೆಗೆ ನಿಮ್ಮ ತಾಯಿಯ ಬಗ್ಗೆ ತಿಳ್ಕೊಬೇಕಂತ ಹೇಳಿದ್ರೆ 4ನೇ ಮನೆ, ಲಗ್ನದ 4ನೇ ಮನೆ ಅಂದರೆ 1, 2, 3, 4. ಈ 4ನೇ ಮನೆ ಅಂತ ಹೇಳಿದ್ರೆ ಅದು ನಿಮ್ಮ ತಾಯಿ ಆಗುತ್ತೆ, ನಿಮ್ಮ ತಾಯಿ ಆಗ್ತಾರೆ. ನಿಮ್ಮ ಮಕ್ಕಳ ಬಗ್ಗೆ ತಿಳ್ಬೇಕಂದ್ರೆ 5ನೇ ಮನೆ, ಈ ಥರ ಆಗುತ್ತೆ. ಉದಾಹರಣೆಗೆ ನಿಮ್ಮ ಸಂಗಾತಿಯ ಬಗ್ಗೆ ತಿಳ್ಕೊಬೇಕಂತ ಹೇಳಿದ್ರೆ 7ನೇ ಮನೆ, 1, 2, 3, 4, 5, 6, 7. ಇಲ್ಲಿ ನಿಮ್ಮ ಸಂಗಾತಿಯ ಉದ್ಯೋಗದ ಬಗ್ಗೆ ತಿಳ್ಕೊಬೇಕಂತ ತಿಳ್ಕೊಳ್ಳೋಣ. ನಿಮ್ಮ ಜಾತಕದಲ್ಲೇ ಸಂಗಾತಿಯ ಉದ್ಯೋಗದ ಬಗ್ಗೆ ತಿಳ್ಕೊಬೇಕಾದ್ರೆ ಏನು ಮಾಡ್ಬೇಕಂತ ಹೇಳಿದ್ರೆ, ಇದು 7ನೇ ಮನೆ. ಇಲ್ಲಿ 7ನೇ ಮನೆಯಿಂದ 10ನೇ ಮನೆ ಕೌಂಟ್ ಮಾಡ್ಬೇಕು ನೀವು. 1, 2, 3, 4, 5, 6, 7, 8, 9, 10. ಇಲ್ಲಿ 10ನೇ ಮನೆ ಅಧಿಪತಿ ಎಲ್ಲಿದ್ದಾನೆ ಅಥವಾ 10ನೇ ಮನೆಯಲ್ಲಿ ಯಾವ ಗ್ರಹಗಳಿದೆ ಅಂತ ತಿಳ್ಕೊಂಡು ನಿಮ್ಮ ಸಂಗಾತಿಯ ಒಂದು ಕೆರಿಯರ್ ಅನ್ನ ನೀವು ತಿಳ್ಕೊಬಹುದು. ಇದು ಎಲ್ಲರದು, ಸಂಗಾತಿ ಅಂತಲ್ಲ, ನೀವು ಯಾವ ಸಂಬಂಧಗಳಲ್ಲಿ ಬೇಕಾದ್ರೆ ಇದೇ ತರ ನೀವು ಮಾಡ್ಬೋದು. ನಂತರ ನಿಮ್ಮೊಂದು ಸಂಗಾತಿಯ ತಾಯಿ ಬಗ್ಗೆ ತಿಳ್ಕೊಬೇಕಂತ ತಿಳ್ಕೊಳ್ಳಿ. ಅವಾಗ ಏನ್ ಮಾಡ್ಬೇಕಂತ ಹೇಳಿದ್ರೆ 1, 2, 3, 4. ಇಲ್ಲಿಂದ 7ನೇ ಮನೆಯಿಂದ 4ನೇ ಮನೆ ಕೌಂಟ್ ಮಾಡಿ. ಇಲ್ಲಿ 4ನೇ ಮನೆಯಲ್ಲಿ ಇರುವಂತ ಒಂದು ಪ್ಲೇಸ್ಮೆಂಟ್ ಪ್ರಕಾರ ನಿಮ್ಮ ತಾಯಿ ಬಗ್ಗೆ ತಿಳ್ಕೊಬಹುದು. ಮತ್ತೆ ಇಲ್ಲಿ ನಿಮ್ಮ ಸಂಗಾತಿಯ ಬಗ್ಗೆ ತಿಳ್ಕೊಬೇಕಂತ ಹೇಳಿದ್ರೆ ಏನ್ ಮಾಡ್ಬೇಕು, 7ನೇ ಮನೆಯಿಂದ 10ನೇ ಮನೆ ಅಥವಾ 9ನೇ ಮನೆ, ಇದರಿಂದ ತಿಳ್ಕೊಬಹುದು. ಈ ತರ ಆಗತ್ತೆ. ಉದಾಹರಣೆಗೆ ನೀವು ಇದರಲ್ಲಿ ನಿಮ್ಮ ಇಡೀ ವಂಶಾವಳಿಯನ್ನ ತಿಳ್ಕೊಬಹುದು. ನಿಮ್ಗದು ಗೊತ್ತಿರ್ಬೇಕಷ್ಟೇ. ಉದಾಹರಣೆಗೆ ನಿಮ್ಮ ಒಂದು ತಾಯಿಯ ತಂಗಿ ಅಂದ್ರೆ ನಿಮ್ಮ ಚಿಕ್ಕಮ್ಮನ ಬಗ್ಗೆ ತಿಳ್ಕೊಬೇಕಂತ ತಿಳ್ಕೊಳ್ಳಿ. ಅವಾಗ ಏನ್ ಮಾಡ್ಬೇಕಂತ ಹೇಳಿದ್ರೆ, ಇದು ಲಗ್ನ 1, 2, 3, 4. ಇದು ನಿಮ್ಮ ತಾಯಿ. ನಿಮ್ಮ ಚಿಕ್ಕಮ್ಮ ಅಂತ ಹೇಳಿದ್ರೆ ನಿಮ್ಮ ತಾಯಿಯ ತಂಗಿ ಅಂತ ಹೇಳಿದ್ರೆ ಇಲ್ಲಿ 4ನೇ ಮನೆಯಿಂದ 3ನೇ ಮನೆ ಆಗುತ್ತೆ. 1, 2, 3. ಇದು ನಿಮ್ಮ ಚಿಕ್ಕಮ್ಮನ ಬಗ್ಗೆ ತಿಳ್ಕೊಬಹುದು. ಇಲ್ಲಿ 3ನೇ ಮನೆಯಲ್ಲಿ 3ನೇ ಮನೆ ಪ್ರಕಾರ ನಿಮ್ಮ ಚಿಕ್ಕಮ್ಮನ ಬಗ್ಗೆ ಎಲ್ಲ ತಿಳ್ಕೊಬಹುದು. ಉದಾಹರಣೆಗೆ ಇದು ನಿಮ್ಮ ಚಿಕ್ಕ ತಾಯಿ ಅಂದ್ರೆ ನಿಮ್ಮ ಚಿಕ್ಕಮ್ಮನ ಮಕ್ಕಳ ಬಗ್ಗೆ ತಿಳ್ಕೊಬೇಕಾದ್ರೆ ಏನ್ ಮಾಡ್ಬೇಕಂತ ಹೇಳಿದ್ರೆ, ಇಲ್ಲಿಂದ 5ನೇ ಮನೆ ತಿಳ್ಕೊಬೇಕು. 1, 2, 3, 4, 5. ನಿಮ್ಮ ಚಿಕ್ಕಮ್ಮನ ಮಕ್ಕಳು ನಿಮ್ ಜೊತೆ ಯಾವ ತರ ಇದ್ದಾರೆ ಅಂತ ನೀವು ಇದರಲ್ಲಿ ತಿಳ್ಕೊಬಹುದು. ಉದಾಹರಣೆಗೆ ನಿಮ್ಮೊಂದು ಮತ್ತೆ ಬೇರೆ ನಿಮ್ಮೊಂದು ಅಣ್ಣನ ಬಗ್ಗೆ ಅಂದ್ರೆ ನಿಮ್ಮ ಅಣ್ಣನ ಬಗ್ಗೆ ತಿಳ್ಕೊಬೇಕಂತ ತಿಳ್ಕೊಳ್ಳಿ. ಇದು ಲಗ್ನ. ಇಲ್ಲಿಂದ 9ನೇ ಮನೆ ಅಂತ ಹೇಳಿದ್ರೆ ನಿಮ್ಮ ಅಣ್ಣ 1, 2, 3, 4, 5, 6, 7, 8, 9. ಇದು 9ನೇ ಮನೆ ಅಧಿಪತಿ ಎಲ್ಲಿದ್ದಾರೆ ಅಂತ ತಿಳ್ಕೊಂಡು ನೀವು ನಿಮ್ಮ ಅಣ್ಣನ ಬಗ್ಗೆ ತಿಳ್ಕೊಬಹುದು. ಮತ್ತೆ ನಿಮ್ಮ ಅಣ್ಣನ ಹೆಂಡತಿ, ನಿಮ್ಮ ಅತ್ತಿಗೆ ಬಗ್ಗೆ ತಿಳ್ಕೊಬೇಕಂತ ಹೇಳಿದ್ರೆ ಇಲ್ಲಿಂದ 7ನೇ ಮನೆ ಹಾಕ್ಬೇಕು ನೀವು. 1, 2, 3, 4, 5, 6, 7. ನಿಮ್ಮ ಅಣ್ಣನ ಅತ್ತಿಗೆ, ಹೀಗೆ ತಿಳ್ಕೊಬಹುದು ನೀವು. ಆಮೇಲೆ ಇದರಲ್ಲಿ ನೀವು ಎಲ್ಲಾ ಸಂಬಂಧದ ಬಗ್ಗೆ ತಿಳ್ಕೊಬಹುದು. ಅಂದ್ರೆ ನಿಮ್ಗೆ ಯಾವ ಸಂಬಂಧ ಯಾವ ಭಾವ ಅಂತ ನಿಮ್ಗೆ ಕರೆಕ್ಟ್ ಆಗಿ ಸರಿಯಾಗಿ ಗೊತ್ತಿರ್ಬೇಕಷ್ಟೇ. ಉದಾಹರಣೆಗೆ ನಿಮ್ಮ ಪ್ರೇಮ ಅಂತ ತಿಳ್ಕೊಳ್ಳಿ. ನೀವು ಒಬ್ಬ ಹುಡುಗಿಯನ್ನ ಪ್ರೀತಿಸ್ತಿದ್ದೀರಿ, ಅವಾಗ ಇದು ಲಗ್ನ. ಪ್ರೇಮ ಅಂತ ಹೇಳಿದ್ರೆ 5ನೇ ಮನೆ 1, 2, 3, 4, 5. ಇಲ್ಲಿಂದ ನಿಮ್ಮ ಪ್ರೇಮ ಬಗ್ಗೆ ತಿಳ್ಕೊಬಹುದು. ಈಗ ನಿಮ್ಮ ಪ್ರೇಮಿಯ ತಂದೆ ಬಗ್ಗೆ ತಿಳ್ಕೊಬೇಕಂತ ತಿಳ್ಕೊಳ್ಳಿ. ಅವಾಗ ಇಲ್ಲಿಂದ 9ನೇ ಮನೆ ಲೆಕ್ಕ ಹಾಕ್ಬೇಕು. 1, 2, 3, 4, 5, 6, 7, 8, 9. ಅವಾಗ ಅವರ ತಂದೆ ಬಗ್ಗೆ ತಿಳ್ಕೊಬಹುದು. ಆಮೇಲೆ ನಿಮ್ಮ ಪ್ರೇಮಿಯ ತಾಯಿಯ ಬಗ್ಗೆ ತಿಳ್ಕೊಬೇಕಂತ ಹೇಳಿದ್ರೆ 1, 2, 3, 4. ಇಲ್ಲಿಂದ 4ನೇ ಮನೆಯಲ್ಲಿ ಯಾವ ಭಾವ ಬರ್ತದೆ, ಯಾವ ಅಧಿಪತಿಯಲ್ಲಿ ಬರ್ತಾ ಅಂತ ತಿಳ್ಕೊಂಡು ನಿಮ್ಮ ಪ್ರೇಮಿಯ ತಾಯಿಯ ಬಗ್ಗೆ ನೀವು ತಿಳ್ಕೊಬಹುದು. ಅಥವಾ ನಿಮ್ಗೆ ಇನ್ನೊಂದು ಪ್ರಶ್ನೆ ಮಾಡ್ಬೋದು. ನೀವು ಒಬ್ಬ ಹುಡುಗಿಯನ್ನ ಪ್ರೀತಿಸ್ತಿರ್ತೀರ ಅಂತ ತಿಳ್ಕೊಳ್ಳಿ. ಅವ್ರು ನಿಮ್ ಜೊತೆ ಚೆನ್ನಾಗಿರ್ತಾರೆ, ಒಟ್ಟು ಅವರ ತಂದೆ ತಾಯಿ ನಿಮ್ ಜೊತೆ ಹೇಗಿರ್ತಾರೆ, ಅವರ ಬಿಹೇವಿಯರ್ ನಿಮ್ ಜೊತೆ ಯಾವ ತರ ಇರ್ತಾರೆ ಅಂತ ತಿಳ್ಕೊಳ್ಳಿಕ್ಕೆ ಇದೇ ರೂಲ್ಸ್ ಅನ್ನ ಅಪ್ಲೈ ಮಾಡ್ಬೇಕು. ಈ ತರ ನೀವು
ನಿಮ್ಗೆ ಯಾವ ಸಂಬಂಧ ಬೇಕು ಆ ಸಂಬಂಧನ ನೀವು ತಿಳ್ಕೊ ಅವರ ಪೂರ್ತಿ ಜಾತಕವನ್ನ ನಿಮ್ಮ ಜಾತಕದಲ್ಲೇ ತಿಳ್ಕೊಬಹುದು. ಇದು ಆಕ್ಯುರೇಟ್ ಆಗಿರ್ತದೆ. ಆಮೇಲೆ ಇನ್ನೊಂದು ಟ್ರೈ ಮಾಡೋಣ. ಇದು ಲಗ್ನ ಅಂತ ತಿಳ್ಕೊಳ್ಳೋಣ. ಈಗ ನಿಮ್ಮ ತಂಗಿ ಬಗ್ಗೆ ತಿಳ್ಕೊಬೇಕು. ನಿಮ್ಮ ತಂಗಿ ಅಂತ ಹೇಳಿದ್ರೆ 3ನೇ ಮನೆ, 1, 2, 3. 3ನೇ ಮನೆಯಿಂದ ನಿಮ್ಮ ತಂಗಿ ಬಗ್ಗೆ ತಿಳ್ಕೊಬಹುದು. ಅಥವಾ ಇನ್ನೊಂದು ಸ್ಟೆಪ್ ಮುಂದೆ ಹೋಗೋಣ. ಇಲ್ಲಿ ನಿಮ್ಮ ತಂಗಿ, ಈಗ ನಿಮ್ಮ ತಂಗಿ ಒಬ್ಬ ಹುಡುಗನನ್ನ ಪ್ರೀತಿಸ್ತಿದ್ದಾಳೆ ಅಂತ ತಿಳ್ಕೊಳ್ಳಿ. ಆವಾಗ ಅವನ ಬಗ್ಗೆ ತಿಳಿಬೇಕಂತ ಹೇಳಿದ್ರೆ ಇಲ್ಲಿಂದ 5ನೇ ಮನೆ ಲೆಕ್ಕ ಹಾಕಿ. ಇದು ನಿಮ್ಮ ತಂಗಿ 3ನೇ ಮನೆ, 1, 2, 3, 4, 5. ಆವಾಗ ನಿಮ್ಮ ತಂಗಿಯ ಪ್ರೇಮಿ ಬಗ್ಗೆ ನೀವು ಡೀಪ್ ಆಗಿ ತಿಳ್ಕೊಬಹುದು. ಇದು ನಾನು ಹೇಳಿರೋದು ಒಂದು ಸಿಂಪಲ್. ನೀವು ನಿಮ್ಮ ಸಂಬಂಧದಲ್ಲಿ ಯಾವ ಸಂಬಂಧ ಬರ್ತದೆ ಅದ್ರ ಬಗ್ಗೆ ನೀವು ತಿಳ್ಕೊಬಹುದು, ಡೀಪ್ ಆಗಿ ತಿಳ್ಕೊಬಹುದು. ನಿಮ್ಮ ಒಂದು ಜಾತಕದಲ್ಲಿ ನೀವು ಪ್ರತಿಯೊಬ್ಬರನ್ನ ತಿಳ್ಕೊಬಹುದು. ಉದಾಹರಣೆಗೆ ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ದೊಡ್ಡ ಮಕ್ಕಳ ಬಗ್ಗೆ ತಿಳ್ಕೊಬೇಕಂತ ತಿಳ್ಕೊಳ್ಳಿ. ಆವಾಗ ಏನ್ ಮಾಡ್ಬೇಕಂತ ಹೇಳಿದ್ರೆ, ಇದು ಲಗ್ನ. ನಿಮ್ಮ ತಾಯಿ ಅಂತ ಹೇಳಿದ್ರೆ 4ನೇ ಮನೆ. ನಿಮ್ಗೆ ದೊಡ್ಡಮ್ಮ ಅಂತ ಹೇಳಿದ್ರೆ ನಿಮ್ಮ ತಾಯಿಯ ಅಕ್ಕ ಆಗ್ತಾರೆ. ಅವಾಗ ಏನ್ ಮಾಡ್ಬೇಕು, ನಿಮ್ಮ ತಾಯಿಯ ಹಿರಿಯಸರು ಅಂದ್ರೆ 4ನೇ ಮನೆಯಿಂದ 9ನೇ ಮನೆ ಕೌಂಟ್ ಮಾಡ್ಬೇಕು ನೀವು. 1, 2, 3, 4, 5, 6, 7, 8, 9. ಅವಾಗ ನಿಮ್ಮ ದೊಡ್ಡಮ್ಮನ ಬಗ್ಗೆ ತಿಳ್ಕೊಬಹುದು. ಮತ್ತೆ ನಿಮ್ಮ ದೊಡ್ಡಮ್ಮನ ಮಕ್ಕಳ ಬಗ್ಗೆ ತಿಳ್ಕೊಬೇಕಂತ ಹೇಳಿದ್ರೆ ಇದು ನಿಮ್ಮ ದೊಡ್ಡಮ್ಮ, ಇಲ್ಲಿಂದ 5ನೇ ಮನೆ, 1, 2, 3, 4, 5. ಈ ತರ ಪ್ರತಿಯೊಂದು ಸಂಬಂಧದಲ್ಲಿ ಕೂಡ ನೀವು ತಿಳ್ಕೊಬಹುದು. ಪ್ರತಿಯೊಂದು ಸಂಬಂಧ ಇದು ನಿಮಗೆ ಬೇಸಿಕ್ ಆಗಿ ನಾನು ಹೇಳಿರುವಂತ ಒಂದು ಟಾಪಿಕ್. ನಿಮ್ಗೇನೋ ಜಾತಕ ವಿಶ್ಲೇಷಣೆ ಮಾಡಬೇಕು, ನಮ್ಮ ವಾಟ್ಸಪ್ ಸಂಖ್ಯೆ 70 906 37 934 ಈ ನಂಬರ್ಗೆ ವಾಟ್ಸಪ್ ಕಾಲ್ ಮಾಡಿದ್ರೆ ಜಾತಕದ ಬಗ್ಗೆ ನಮಸ್ಕಾರ.